ನಮಸ್ಕಾರ, TV5 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಇವತ್ತು ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ. ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮನೆಯಲ್ಲಿ ಎಲ್ಲರೂ ಕೂಡ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ. ಸೊ ಇದು ಸ್ಪೆಷಲ್ ಡೇ. ಈ ಸ್ಪೆಷಲ್ ಡೇ ದಿನ ಈ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಖಂಡಿತವಾಗ್ಲೂ ಅವ್ರು ಸ್ಪೆಷಲ್ಲೇ, ಯಾಕೆಂದ್ರೆ ಬಹಳ ದಿನ ಆಯಿತು ಅವ್ರನ್ನ ಮಾತನಾಡಿಸಿ. ನಮ್ಮ ಜೊತೆ ಇದ್ದಾರೆ ವೆರಿ ಬ್ಯೂಟಿಫುಲ್ ನ್ಯಾಷನಲ್ ಅವಾರ್ಡ್ ವಿನ್ನರ್, ಪ್ಯಾನ್ ಇಂಡಿಯನ್ ಹೀರೋಯಿನ್ ಪ್ರಿಯಾಮಣಿ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಬ್ಬ ಅಂದ ತಕ್ಷಣ ಎಲ್ರಿಗೂ ನೆನಪಾಗದೆ ಬಾಲ್ಯ. ಯಾಕೆ ಅಂತಂದ್ರೆ ಇವಾಗ ಎಲ್ರು ಬಿಸಿ. ನೀವು ಇವತ್ತು ಹಬ್ಬ ದಿನ ಇಂಟರ್ವ್ಯೂ ಕೊಡೋದ್ರಲ್ಲಿ ಬಿಸಿ, ನಾವು ಪ್ರೋಗ್ರಾಮ್ ಮಾಡೋದ್ರಲ್ಲಿ ಬಿಸಿ. ಆಕ್ಚುಲಿ ಇರಬಾರ್ದಾಗಿತ್ತು, ಬಟ್ ಇಟ್ಸ್ ಗುಡ್ ಥಿಂಗ್ ದಟ್ we all came together. Yes, ಎಲ್ರಿಗೂ ಹಬ್ಬ ಅಂದ್ರೆ ನೆನಪಾಗೋದೇ ಬಾಲ್ಯ. ಸೊ ನಿಮ್ಮ ಬಾಲ್ಯದ ಹಬ್ಬ ಹೇಗಿತ್ತು? ತುಂಬಾ ಜೋರಾಗಿತ್ತು. ಐ ಮಿಸ್ ಮೈ ಚೈಲ್ಡ್ಹುಡ್ ಡೇಸ್. ಅದು ಯಾರೇ ಆಗಿರಲಿ, ಐ ಥಿಂಕ್ ಚೈಲ್ಡ್ಹುಡ್ ಮಿಸ್ಸೇ ಮಾಡ್ತಾರೆ. ಬಿಕಾಸ್ ಐ ರಿಮೆಂಬರ್ ಬೆಳಗ್ಗೆ ನಾನು ನಮ್ಮ ಅಣ್ಣ 6 ಗಂಟೆಗೆ ಎದ್ದು ವಿ ಯೂಸ್ ಟು ಗೋ ಔಟ್. ಆಬ್ವಿಯಸ್ಲಿ ಅಲ್ಲೆಲ್ಲ ಬ್ರಷ್ ಮಾಡೇ ಹೋಗ್ತೀವಿ, ಇಲ್ಲ ಅಂತಿಲ್ಲ, ಬಟ್ ಸ್ನಾನನೂ ಮಾಡಲ್ಲ ನಾವು ಹಂಗೆ ಪೈಜಾಮಲ್ಲಿರೋ ಇದರಲ್ಲೇ ಆಚೆ ಹೋಗಿ ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡೋದು. ಬಿಕಾಸ್ ನಮ್ಮ ಅಮ್ಮ ಮುಂಚೆ ಶಿ ಯೂಸ್ ಟು ವರ್ಕ್ ಇನ್ ಅ ಬ್ಯಾಂಕ್. ಸೊ ಬ್ಯಾಂಕ್ ಆ ಕಡೆಯಿಂದ ಅವರು ಶಿ ಯೂಸ್ ಟು ಬ್ರಿಂಗ್ 2 ಸ್ಯಾಕ್ ಬಿಗ್ ಕವರ್ಸ್ ಆಫ್ ಫುಲ್ ಪಟಾಕಿ ಎಲ್ಲ ತೊಗೊಂಡು ಬರ್ತಿದ್ರು. ಎಲ್ಲ ಇದು ಇಷ್ಟು ಉದ್ದು ಅಗರಬತ್ತಿ ಒಂದು, ಆಮೇಲೆ ಆಲ್ ದಟ್ ಸ್ಪಾರ್ಕ್ಲರ್ಸ್ ಆ್ಯಂಡ್ ದಟ್ ಚಕ್ರ, ಫ್ಲವರ್ ಪಾಟ್, ಬಿಜಿಲಿ ಪಟಾಕಿ, ಲಕ್ಷ್ಮೀ ಬಾಂಬು, ಆಟಮ್ ಬಾಂಬು, ಇಲ್ಲಿ ಇರೋ ಈ ಬರ್ಡ್ ಸೌಂಡು, ಅದು ಇದು ಅಂತ, ರಾಕೆಟ್ಸ್, ಎವ್ರಿಥಿಂಗ್. ಸೊ ಎಲ್ಲ ತೊಗೊಂಡು ಬರ್ತಿದ್ರು. ಸೊ ವಿ ಯೂಸ್ ಟು ಡಿವೈಡ್ ದಿ ಕ್ರ್ಯಾಕರ್ಸ್. ಸೊ ಬೆಳಗ್ಗೆ ಜಸ್ಟ್ ಒಂದೊಂದು ಬಿಜ್ಲಿ ಅದು ಇದು, ಸೊ 2 hours ಅದೆಲ್ಲ ಬರ್ಸ್ಟ್ ಮಾಡಿ, ಆಮೇಲೆ ಒಳಗಡೆ ಬಂದು ಸ್ನಾನ ಮಾಡಿ ತಿಂಡಿ ಮಾಡಿ, ಗೋ ಟು ಅವರ್ ಫ್ರೆಂಡ್ಸ್, ಅವ್ರ ರಿಲೇಟಿವ್ಸ್ ಹೌಸ್ ಆ್ಯಕ್ಚುಲಿ. ಅಲ್ಲಿ ಸ್ವೀಟ್ಸ್ ಎಕ್ಸ್ಚೇಂಜ್ ಮಾಡಿ, ಯೂಸ್ ಟು ಬ್ರಿಂಗ್ ಸ್ವೀಟ್ ಪ್ಯಾಕೆಟ್. ಅಂದರೆ ನಮ್ಮ ಮನೆ ತುಂಬಿತ್ತು ಸ್ವೀಟ್ಸ್ ಜೊತೆ. ವಿ ಯೂಸ್ ಟು ಹ್ಯಾವ್ ಲೈಕ್ ಸಮ್ 10-12 ಪ್ಯಾಕೆಟ್ಸ್ ಆಫ್ ಸ್ವೀಟ್ಸ್. ಅಲ್ಲಿ ಕೊಡೋದು, ಇಲ್ಲಿ ಕೊಡೋದು, ನೇಬರ್ಸ್ಗೆ ಕೊಡೋದು, ರಿಲೇಟಿವ್ಸ್ಗೆ ಕೊಡೋದು. ದೇ ಯೂಸ್ ಟು ಆಲ್ಸೋ ಗಿವ್. ಆ್ಯಂಡ್ ಒನ್ಸ್ ಅಪಾನ್ ಅ ಟೈಮ್ ನಾವು ಇಷ್ಟೊಂದು ಸ್ವೀಟ್ಸ್ ತಿಂತಿದ್ವಿ. ಈಗ ಆಬ್ವಿಯಸ್ಲಿ ಎವ್ರಿಬಡಿ ಈಸ್ ಸೋ ವೆರಿ ಹೆಲ್ತ್ ಕಾನ್ಷಿಯಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಸೊ ಅದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಎಸ್, ಐ ಮಿಸ್ ದಿವಾಲಿ. ಆ್ಯಂಡ್ ಈಗ ಇಲ್ಲ ನೋಡಿದ್ರೆ ನೇಬರ್ಸ್ ಯಾರೂ ಇಲ್ಲ. ದೇ ಆಲ್ ಆರ್ ಇನ್ ದೇರ್ ಓನ್ ವರ್ಲ್ಡ್ ಆ್ಯಂಡ್ ವಿತ್ ದೇರ್ ಫ್ಯಾಮಿಲಿ, ರೆಸ್ಪೆಕ್ಟಿವ್ ಫ್ಯಾಮಿಲಿ. ಸೊ ಆ ಒಂದಿದು ನಾನು ಖಂಡಿತ ಮಿಸ್ ಮಾಡ್ತಾ ಇದ್ದೀನಿ, ಟು ಜಸ್ಟ್ ಬಿ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ನೇಬರ್ಸ್ ಆ್ಯಂಡ್ ಸೆಲೆಬ್ರೇಟ್ ದಿವಾಲಿ ಟುಗೆದರ್. ನೀವು ಬ್ಯಾಂಗ್ಳೂರ್ಗೆ ಬಂದಾಗ, ಅಂದರೆ ನೀವು ಬೇಸಿಕಲಿ ಹುಟ್ಟಿ ಬೆಳೆದಿದ್ದು ಬೆಂಗಳೂರು ಬನಶಂಕರಿನೇ. ಸೊ ಇಲ್ಲಿಗೆ ಬಂದಾಗೆಲ್ಲ ಹಳೆಯ ನೆನಪುಗಳು ಒಂದ್ಸಲ ರೀಕಾಲ್ ಆಗುತ್ತೆ ಅನ್ಸುತ್ತಲ್ಲ ನಿಮಗೆ? ಆಫ್ ಕೋರ್ಸ್, ಬಿಕಾಸ್ ನಾನು ಏರ್ಪೋರ್ಟಿಂದ ಬರುವಾಗಲೇ ಐ ಬಿ ಲೈಕ್, ಬಿಕಾಸ್ ಬ್ಯಾಂಗ್ಳೂರ್ ಹ್ಯಾಸ್ ಡೆವಲಪ್ಡ್ ಸೋ ಮಚ್ ದಟ್ ಎವ್ರಿ ಟೈಮ್ ಬರುವಾಗ ಓ ಇದಿರ್ಲಿಲ್ವಲ್ಲ. ಸೊ ಆ್ಯಂಡ್ ಆಬ್ವಿಯಸ್ಲಿ KR ರೋಡಲ್ಲಿ ಬಂದ ತಕ್ಷಣ ಐ ಬಿ ಲೈಕ್, ಓ ಮೈ ಗಾಡ್, ತಿರ್ಗಾ ಜ್ಞಾಪಕ ಎಲ್ಲ ಬರುತ್ತೆ ಆಫ್ ಹೌ ವಿ ಸ್ಪೆಂಟ್ ಆರ್ ಚೈಲ್ಡ್ಹುಡ್. ಆ್ಯಂಡ್ ನಾನು ಓದಿದ್ದು ಸ್ಕೂಲ್ ಇಲ್ಲೇ, ಅರಬಿಂದೋ ಸ್ಕೂಲ್ ಬನಶಂಕರಿಯಲ್ಲೇ. ಸೊ ಡೈಲಿ ಮನೆಯಿಂದ ಸ್ಕೂಲಿಗೆ ನಾನು ನಡ್ಕೊಂಡು ಹೋಗ್ತಿದ್ದೆ, ಅಲ್ಲಿಂದ ವಾಪಸ್ ಬರ್ತಿದ್ದೆ. ಆಲ್ ಮೈ ಫ್ರೆಂಡ್ಸ್ ಆರ್ ಆಲ್ಸೋ, ಹಾಫ್ ಮೈ ಫ್ರೆಂಡ್ಸ್ ಐ ಹಿಯರ್. ಕೆಲವೊಬ್ಬರು ಅವ್ರು USA ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಬಟ್ ಸಮ್ ಆಫ್ ದೆಮ್ ಐ ಹಿಯರ್. ಸೊ ಆ್ಯಸ್ ಆ್ಯಂಡ್ ವೆನ್ ಪಾಸಿಬಲ್ ನಾವೆಲ್ಲ ಮೀಟ್ ಮಾಡ್ತೀವಿ, ಇಫ್ ವಿ ಆಲ್ ಆರ್ ದೇರ್ ಇನ್ ದ ಸೇಮ್ ಟೌನ್. ಸೊ ಅದು ಬಿಕಾಸ್ ಒಂದೊಂದು ಜಾಗ ಹೋಗುವಾಗ ಯು ರಿಮೆಂಬರ್ ನಾಸ್ಟಾಲ್ಜಿಯಾ ಅಲ್ವಾ, ಲೈಕ್ ಓ ಚಿಕ್ಕ ವಯಸ್ಸಲ್ಲಿ ಇಲ್ಲಿದ್ವಿ, ಇದು ಮಾಡ್ತಿದ್ವಿ, ಇಲ್ಲಿ ಹೋಗ್ತಿದ್ವಿ ಅಂತ. ಸೊ ಯು ಡೂ ಮಿಸ್ ಇಟ್. ನೀವು ಹೇಳಿದ ಹಾಗೆ ಇವಾಗ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ಸು, ಡಯಟ್ ಎಲ್ಲ. ಬಟ್ ಪ್ರಿಯಾಮಣಿ ಅವ್ರಿಗೆ ಮೊದಲೆಲ್ಲ ಈ ಹಬ್ಬದ ಊಟ ಮಾಡೋದು ತುಂಬ ಇಷ್ಟ ಆಗ್ತಿತ್ತಾ? ಈಗಲೂ ಹಬ್ಬದ ಊಟ ಅಂದರೆ ಇಷ್ಟನಾ? ಡಯಟ್ ಎಲ್ಲ ಮರೆತು ಚೆನ್ನಾಗಿ ಊಟ ಮಾಡ್ತೀರಾ? ಊಟ ಮಾಡ್ತೀನಿ, ಬಟ್ ಐ ಡೋಂಟ್ ಓವರ್ ಈಟ್. ಲೈಕ್ ಎಷ್ಟಾಗ್ಬೋದು ಅಷ್ಟು ಮಾಡ್ತೀನಿ. ಅವಾಗ ಚಿಕ್ಕ ವಯಸ್ಸಿಂದನೇ ಐ ನೆವರ್ ಓವರ್ ಈಟನ್. ಎಷ್ಟಾಗ್ಬೋದು ಅಷ್ಟೇ ನಾನು ಊಟ ಮಾಡೋದು. ಸೊ ಈಗ ಊಟ ಮಾಡ್ತೀನಿ, ಬಟ್ ಐ ಆಮ್ ಮೇಕಿಂಗ್ ಇಟ್ ಲಿಟಲ್ ಮೋರ್ ಟು ದ ಹೆಲ್ತಿ ವೇ. ಲೈಕ್ ಈಗ ರೈಸ್ ಅಂದರೆ ವೈಟ್ ರೈಸ್ ಇಲ್ಲದೆ ಐ ವಿಲ್ ಹ್ಯಾವ್ ಬ್ರೌನ್ ರೈಸ್ ಆರ್ ಕೀನ್ವಾ ಆರ್ ಸಮಥಿಂಗ್. ಬಟ್ ಕರಿ ಎಲ್ಲ ಹಂಗೆ ಇರುತ್ತೆ, ಬಟ್ ಮೇ ಬಿ ಲೆಸ್ಸರ್ ಆಯಿಲ್ ಆ್ಯಂಡ್ ಸಮಥಿಂಗ್, ಬಟ್ ಇರೋದು ಹಂಗೆ ಇರುತ್ತೆ. ಏನಿಷ್ಟ ಸ್ವೀಟ್ಸಲ್ಲಿ ಏನಿಷ್ಟ? ನನಗೆ ಐ ಲೈಕ್ ದಟ್ ಕೋಕೋನಟ್ ಬರ್ಫಿ, ಓಕೆ, ಕಾಜು ಬರ್ಫಿ ಅಂದರೆ ತುಂಬ ಇಷ್ಟ. ಸೊ ದೀಸ್ 2 ಆರ್ ಮೈ ಫೇವ್ರೆಟ್ಸ್. ಆ್ಯಂಡ್ ನನಗೆ ಈಗಲೂ ಜ್ಞಾಪಕ ಇದೆ, ಐ ಥಿಂಕ್ ಚೌಕ ಮಾಡೋ ಟೈಮಲ್ಲಿ ಯೋಗಿ ದ್ವಾರಕೀಶ್ ಸರ್ ಸನ್ ಯೋಗಿ ಈಸ್ ಎ ವೆರಿ ವೆರಿ ಗುಡ್ ಫ್ರೆಂಡ್ ಆಫ್ ಅವರ್ಸ್. ಸೊ ಯಾವಾಗಲೂ ಅವ್ರ ಅಮ್ಮ ಬಂದು, ಐ ಮೀನ್ ಗಾಡ್ ಬ್ಲೆಸ್ ಅವರ್ ಸೋಲ್, ಅವ್ರ ಅಮ್ಮ ಬಂದು ನನಗೆ ಶಿ ಯೂಸ್ ಟು ಮೇಕ್ ದೀಸ್ ಕೋಕೋನಟ್ ಬರ್ಫಿ ಆ್ಯಂಡ್ ಶಿ ಯೂಸ್ ಟು ಬಿ ರಿಯಲಿ ಗುಡ್ ಅಟ್ ದ್ಯಾಟ್. ಸೊ ಅದು ನನಗೆ ತುಂಬ ಇಷ್ಟ ಆ್ಯಂಡ್ ಐ ಮಿಸ್ ಹರ್. ಏನು ಇಷ್ಟ ಆಗತ್ತೆ ತಿನ್ನೋದಕ್ಕೆ ಅಂತ ಹೇಳಿದ್ರಿ, ಅಡುಗೆ ಮಾಡ್ತೀರಾ? ಮಾಡಲ್ಲ, ತಿಂತೀನಿ.
ಅಡಿಗೆ ಅಂತ ಆ ಸೈಡಿಗೆ ಹೋಗಲ್ಲ ನಾನು. ಹೋಗೋದಿಲ್ಲ. ಸೊ ಇವಾಗ ನಿಮ್ಗೆ ಒಂದು ಆಪ್ಷನ್ ಕೊಟ್ರೆ, ಇಷ್ಟೆಲ್ಲ ಪಟಾಕಿಗಳ ಹೆಸರು ಹೇಳಿದ್ರಿ ಅಲ್ವಾ, ಸೊ ರಾಕೆಟ್ ಆಗ್ಲಿ ಅಥವಾ ಫ್ಲವರ್ ಪಾಟ್ ಎಲ್ಲಾನು ಆಗ್ಲಿ, ಸೊ ಪ್ರಿಯಾಮಣಿ ಈ ಥರದ್ ಒಂದು ಪಟಾಕಿ ಅಂತಂದ್ರೆ ಯಾವ ಪಟಾಕಿನ ನಿಮಗೆ ಕಂಪೇರ್ ಮಾಡ್ಬೋದು? I think I'll be like the bijli pataki. It's just short and sweet. ಆಯ್ತು ಅಷ್ಟೇ. ಐ ಆಮ್ ವೆರಿ ಶಾರ್ಟ್ ಅಂಡ್ ಸ್ವೀಟ್. ಐ ಲೈಕ್ ಟು ಬಿ ವೆರಿ ಟು ದ ಪಾಯಿಂಟ್. ಓಕೆ. ಸೊ ಕಲಾವಿದ್ರಿಗೆ ಸಿನಿಮಾ ಅಂದ್ರೇನೆ ಹಬ್ಬ. ನಿಮ್ಮ ಎವ್ರಿ ಸಿನಿಮಾ ರಿಲೀಸ್ ಆಗೋದೇ ಒಂದು ಹಬ್ಬ. ಸೊ ಈಗ ಪ್ರಿಯಾಮಣಿ ಅವರ ಸಿನಿಮಾ ಹಬ್ಬ ಶುರು ಆಗಿದೆ. ಸೊ DR56 ಶುರು ಆಗಿದೆ, ಪೋಸ್ಟರ್ ಟೀಸರ್ ರಿಲೀಸ್ ಆಗಿದೆ, ಎಲ್ಲದಕ್ಕೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಈ ರೆಸ್ಪಾನ್ಸ್ ಹೇಗೆ ಅನಿಸ್ತಾ ಇದೆ ಅಂತ? ತುಂಬ ಖುಷಿ ಅನಿಸ್ತಾ ಇದೆ. ಐ ಸಿ ಅ ಲಾಟ್ ಆಫ್ ಪೀಪಲ್ ಫಾರ್ವರ್ಡಿಂಗ್ ದ ಮೆಸೇಜಸ್ ಆ್ಯಂಡ್ ಅವ್ರ ರೆಸ್ಪೆಕ್ಟಿವ್ ಸೋಷಿಯಲ್ ಮೀಡಿಯಾಲಿ ಅವರು ಫಾರ್ವರ್ಡ್ ಮಾಡ್ತಿದ್ದಾರೆ, ಅವರು ಕಳಿಸ್ತಾ ಇದ್ದಾರೆ ದಟ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಮೂವಿ ಅಂತ. ಸೊ ತುಂಬ ಖುಷಿ ಆಗ್ತಾ ಇದೆ. ಒನ್ ಥಿಂಗ್ ಐ ವಾಸ್ ಅ ಲಿಟಲ್ ಅಪ್ಸೆಟ್ ದಟ್ ಆ ಟೈಮಲ್ಲಿ ರಿಲೀಸ್ ಆಗಲಿಲ್ಲ, ಆಬ್ವಿಯಸ್ಲಿ ಬಿಕಾಸ್ ಆಫ್ ಕೋವಿಡ್ ನಾವು ಶೂಟ್ ಮಾಡಿದ್ದು. ಸೊ ಆ 2 years ಬಂದು ಕೋವಿಡ್ ಅಂತ ಒಂದು ದಿಸ್ ಪ್ಯಾಂಡಮಿಕ್ ಹ್ಯಾಸ್ ರಿಯಲಿ ಚೇಂಜ್ಡ್ ಆಲ್ ಆಫ್ ಅವರ್ ಲೈವ್ಸ್. ಸೊ ಈ 2 years ಬಂದು ನನಗೆ ಮಾತ್ರ ಅಲ್ಲ, ನಿಮಗೂ ಎಲ್ರಿಗೂ ಇಟ್ ವಾಸ್ ಅ ರಿಯಲಿ ನಾಟ್ ಅ ಗುಡ್ ಟೈಮ್ ಫಾರ್ ಎವ್ರಿಬಡಿ. ಸೊ ಒಂದು ವೇಳೆ ಆ ಟೈಮಲ್ಲಿ ರಿಲೀಸ್ ಆಗಿದ್ದರೆ ಐ ವಾಸ್ ಥಿಂಕಿಂಗ್, ನಾನು ಯಾವಾಗಲೂ ಅದೇ ಯೋಚನೆ ಮಾಡ್ತಿದ್ದೆ, ಮೇ ಬಿ ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿದ್ದರೆ ಮೇ ಬಿ ದ ರೆಸ್ಪಾನ್ಸ್ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್ ಆ್ಯಸ್ ಇಟ್ ಇಸ್ ನೌ. ಸೊ ಇನ್ ಅ ವೇ ನನಗೊಂದು 50-50 ಆಗ್ತದೆ. ಗುಡ್ ದಟ್ ಇಟ್ ಡಿಂಟ್ ರಿಲೀಸ್ ಅಟ್ ದಟ್ ಟೈಮ್ ಆ್ಯಂಡ್ ಇಟ್ಸ್ ರಿಲೀಸಿಂಗ್ ನೌ. ಸೊ ಆ ರೆಸ್ಪಾನ್ಸ್ ಇನ್ನೂ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ ಒನ್ ಥಿಂಗ್ ಇಸ್, ಈಗ they've taken the decision of releasing it in 4 languages. ಆವಾಗ ನಾವು ಶೂಟ್ ಮಾಡಿದ್ದೆ 2 languages ಅಲ್ಲಿ ಶೂಟ್ ಮಾಡಿದ್ವಿ, ಕನ್ನಡ ಆ್ಯಂಡ್ ತಮಿಳ್, ವಿತ್ ದಿ ಇಂಟೆನ್ಷನ್ ಆಫ್ ರಿಲೀಸಿಂಗ್ ಇಟ್ ಓನ್ಲಿ ಇನ್ ದೀಸ್ 2 languages. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಡೈರೆಕ್ಟರ್ ರಾಜೇಶ್ ಅವ್ರು ನನಗೆ ಫೋನ್ ಮಾಡಿ ಸೆಡ್, ಇಲ್ಲ ಮೇಡಮ್ ನಾವು 4 languageಲ್ಲೂ ರಿಲೀಸ್ ಮಾಡ್ತಾ ಇದ್ವಿ, ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದ್ವಿ. ಐ ಸೆಡ್ ಗ್ರೇಟ್, ವೆಲ್ ಆ್ಯಂಡ್ ಗುಡ್. ಸೊ ಇನ್ ಅ ವೇ ಐ ಆಮ್ ಸೇಯಿಂಗ್ ದಟ್ ಇಟ್ಸ್ ವರ್ಕ್ಡ್ ಔಟ್ for the better for us. ಸೊ ಒಂದ್ ಸ್ವಲ್ಪ ಗ್ಯಾಪ್ ಆಗಿದ್ದಕ್ಕೂ ಒಳ್ಳೇದಾಯ್ತು ಅಂತ. ಒಳ್ಳೇದಾಯ್ತು, of course, yes. ಅಂಡ್ ವಿಜಯ್ ಸೇತುಪತಿ ಅವರು ಪೋಸ್ಟರ್ ನ ಲಾಂಚ್ ಮಾಡಿದ್ರು. ಸೊ ನಿಮ್ ಟೀಮ್ ಅಲ್ಲಿ ಹೇಳ್ತಾ ಇದ್ರು, ಅವರು ಟೀಸರ್ ನೋಡಿ ಪೋಸ್ಟರ್ ನೋಡಿ ತುಂಬಾ ಇಷ್ಟ ಆಯ್ತು, ನಾನು ಇದನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ತುಂಬಾ ಖುಷಿ ಪಟ್ಟು ರಿಲೀಸ್ ಮಾಡಿದ್ರು ಅಂತ. ವೆರಿ ಸ್ವೀಟ್ ಆಫ್ ಹಿಮ್, ವೆರಿ ವೆರಿ ಸ್ವೀಟ್ ಆಫ್ ಹಿಮ್. ಥ್ಯಾಂಕ್ ಯು ವಿಜಯ್. ನಾನು ಬಹುಶಃ ಅವ್ರನ್ನ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಮೆಟ್ ಹಿಮ್, ಬಟ್ ಐ ಫಾಲೋ ಹಿಸ್ ವರ್ಕ್ ಆ್ಯಂಡ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ದಟ್ ವಿ ಹ್ಯಾವ್. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ದಟ್ ಅವ್ರು ಬಂದು ತಮಿಳ್ ಇದು ಪೋಸ್ಟರ್ ಆ್ಯಂಡ್ ಟೀಸರ್ ಅವ್ರು ರಿಲೀಸ್ ಮಾಡಿದ್ರು. ಸೊ ವಿಜಯ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, DR56. ಹೇಗನ್ಸತ್ತೆ ಹೊಸ ಟೀಮ್ ಜೊತೆ ಕೆಲಸ ಮಾಡೋದು, ಹೊಸ ಎಕ್ಸ್ಪೀರಿಯನ್ಸ್? ನನಗೆ ಯಾವಾಗಲೂ ಹೊಸ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ಯು ಹ್ಯಾವ್ ದಟ್ ಎಕ್ಸ್ಟ್ರಾ ಒಂದು ಯು ಫೀಲ್ ನೈಸ್, ಬಿಕಾಸ್ ಹೊಸಬ್ರು ಅಂದರೆ ಹೊಸ ಐಡಿಯಾಸ್ ಬರುತ್ತೆ. ಹೌ ದೇ ಎನ್ವಿಷನ್ ದ ಕ್ಯಾರೆಕ್ಟರ್, ಹೌ ದೇ ವಿಷನ್ ದ ಹೋಲ್ ಮೂವಿ. ಪ್ರವೀಣ್ ವಾಸ್ ರಿಯಲಿ ಸ್ವೀಟ್ ಇನಫ್ ಟು ಅಕಾಮಡೇಟ್ ದ ಡೇಟ್ಸ್. ಪರವಾಗಿಲ್ಲ ಮೇಡಮ್, ನೀವು ಯಾವಾಗ ಡೇಟ್ಸ್ ಕೊಟ್ಟರು ನಾವು ಶೂಟ್ ಮಾಡ್ತೀವಿ, ತೊಂದರೆ ಇಲ್ಲ. ಆ್ಯಂಡ್ ದೇ ಡಿಡ್ ಕೊಟ್ಟಿರೋ ಡೇಟ್ಸ್ಗೆ ದೇ ಫಿನಿಶ್ಡ್ ವಾಟ್ ಎವರ್ ವಾಸ್ ಪ್ಲ್ಯಾನ್ಡ್. ಆ್ಯಂಡ್ ಟೀಮ್ ಕೂಡ ಹೇಳ್ತಾ ಇದ್ರು, ಪ್ರಿಯಾಮಣಿಯವರು ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಕೆಲಸ ಮಾಡಿದ್ರು ಹೊಸ ಟೀಮ್ ಜೊತೆ. ಆ್ಯಂಡ್ ಅವ್ರು ಹೇಳಿದ್ದಿಷ್ಟೇ, ಕಥೆನ ಹೇಳ್ದ ಹಾಗೆ ನೀಟಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿ, ಟೈಮ್ ಆದ್ರೂ ಪರವಾಗಿಲ್ಲ, ನಾನು ಬೇಕಾದ್ರೆ ಎಕ್ಸ್ಟ್ರಾ ಡೇಟ್ ಬೇಕಾದ್ರೂ ತಗೊಳ್ಳಿ, ನೀಟಾಗಿ ಪ್ರೆಸೆಂಟ್ ಮಾಡಿ ಅನ್ನೋದಷ್ಟೇ ಆಗಿತ್ತು. ದಟ್ ವಾಸ್ ಮೈ ಒನ್ ಕಂಡೀಷನ್ ಟು ದೆಮ್, ಬಿಕಾಸ್ ಹೇಳಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಇಂಥ ಒಂದು ಮೆಡಿಕಲ್ ಥ್ರಿಲ್ಲರ್, ಇಫ್ ಐ ಕ್ಯಾನ್ ಸೇ, ಐ ಹ್ಯಾವ್ ನಾಟ್ ಸೀನ್ ಇಟ್ ಬಿಫೋರ್. ಇಂಥ ಒಂದು ದ ವೇ ದೇ ಟೋಲ್ಡ್ ಮೀ ಇಟ್ ಸೆಲ್ಫ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಸೆಡ್ ಒನ್ ಕಂಡೀಷನ್, ನಾನು ಡೇಟ್ಸ್ ಕೊಡ್ತೀನಿ, ಇಫ್ ಯು ಟೇಕ್ ಇಟ್ ದ ಸೇಮ್ ವೇ ದಟ್ ಯು ನರೇಟೆಡ್ ಇಟ್, ಆ ಥರನೇ ನೀವು ಮಾಡಿದರೆ ಐ ವಿಲ್ ಡೆಫಿನೆಟ್ಲಿ ಬಿ ಅ ಪಾರ್ಟ್ ಆಫ್ ಇಟ್. ಆ್ಯಂಡ್ ಆ ಥರನೇ ಮಾಡಿದ್ರು. ಸೊ ಐ ಆಮ್ ಕ್ವೈಟ್ ಹ್ಯಾಪಿ. ಆ್ಯಂಡ್ ಡಬ್ಬಿಂಗ್ ಮಾಡಿದ ತಕ್ಷಣ ಐ ಟೋಲ್ಡ್ ದೆಮ್, ಆಬ್ವಿಯಸ್ಲಿ ನಾನು ನನ್ನ ಪೋರ್ಷನ್ಸೇ ಮಾಡಿದೆ. ಸೊ ಮಾಡಿದ ತಕ್ಷಣ ಐ ಸೆಡ್, ಲುಕ್, ದ ಫೀಲಿಂಗ್ ಇಸ್ ನೈಸ್. ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮ್ಮ ವಾಯ್ಸೇ ಕೇಳ್ತೀವಾ? ಹೋಪ್ಫುಲಿ. ಕನ್ನಡ ಆ್ಯಂಡ್ ತಮಿಳ್ ನನ್ನ ವಾಯ್ಸೇ. ತೆಲುಗು ನನಗೆ ಗೊತ್ತಿಲ್ಲ. ಮಲಯಾಳಂ ಐ ಡೋಂಟ್ ಥಿಂಕ್ ವಿಲ್ ಬಿ ಮೈ ವಾಯ್ಸ್. ತೆಲುಗು ಟ್ರೈ ಮಾಡ್ತಿದ್ದೀವಿ. ಇಫ್ ಐ ಹ್ಯಾವ್ ದ ಡೇಟ್ಸ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಓಕೆ, ಈ ಸಿನಿಮಾ ನೀವು ಹೇಳ್ದಂಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಕ್ರೈಮ್, ಮೆಡಿಕಲ್ ಥ್ರಿಲ್ಲರ್. ಇಟ್ಸ್ ಅ ಮೆಡಿಕಲ್ ಥ್ರಿಲ್ಲರ್, ಎಸ್. ಸೊ ಟೀಸರ್ ನೋಡಿದ್ವಿ ನಾವು, ನಿಮ್ಮ ಲುಕ್ ಅಂಡ್ ನಿಮ್ಮ ವಾಯ್ಸ್, 1-2 ಡೈಲಾಗ್ ಬರುತ್ತೆ ಅಷ್ಟೇ. ಒಂಥರ ಏನ್ ಹೇಳ್ತಾರಲ್ಲ, ಒಂದು ಬೇಸ್ ವಾಯ್ಸ್ ಅಲ್ಲಿ ಇತ್ತು ಆ ಡೈಲಾಗ್. ಸೀರಿಯಸ್ಲಿ. ಸೊ ನಿಮ್ಮ ಲುಕ್ ಬಗ್ಗೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ? ಐ ಪ್ಲೇ ಅ CBI ಕ್ಯಾರೆಕ್ಟರ್. ಬೇಸಿಕ್ಲಿ ಏನಂದ್ರೆ ಇವಳ ಟ್ರ್ಯಾಕ್ ಬಂದು, ಅಂಡ್ ಹರ್ ನೇಮ್ ಇಸ್ ಆಲ್ಸೋ ಪ್ರಿಯಾ ಓನ್ಲಿ ಇನ್ ದ ಫಿಲ್ಮ್. ಸೊ ಪ್ರಿಯಾಸ್ ಟ್ರ್ಯಾಕ್ ಇಸ್ ವೆರಿ ಡಿಫ್ರೆಂಟ್. ಬಟ್ ಎಲ್ಲೋ ಒಂದ್ ಕಡೆ
She sort of, Auldo and Praveen, who's also playing the lead in the film, he's playing the protagonist in the film. ಅವರ ಕಥೆ ಬಂದು ಎಲ್ಲೋ ಒಂದು ಜಾಗದಲ್ಲಿ ಮೀಟ್ ಆಗುತ್ತೆ. ವೈ ಇಸ್ ಇಟ್ ಮೀಟಿಂಗ್, ವೈ ಇಸ್ ಆಲ್ ದಿಸ್ ದೇರ್ ಅಂತ ಅದು ಹೇಳಿದ್ರೆ ಆಮೇಲೆ ಇಟ್ಸ್ ಲೈಕ್ ರಿವೀಲಿಂಗ್ ದ ಫಿಲ್ಮ್ ಅಲ್ವಾ. ಸೊ ಅದು 9th ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ. ಸೊ ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಫೈನಲಿ ಇಸ್ ಕಮಿಂಗ್ ಔಟ್ ಇನ್ ದ ಥಿಯೇಟರ್ಸ್ ಆಲ್ಸೋ. ಸೊ ಎಲ್ಲರೂ ದಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಬಂದು ಥಿಯೇಟರಲ್ಲಿ ಕೂತ್ಕೊಂಡು ನೋಡ್ಬೋದು. ಒಂದಷ್ಟು ಚಾಲೆಂಜಸ್ ಅಂತೂ ಇತ್ತು ಸಿನಿಮಾದಲ್ಲಿ ಅಂತ ಅಂದ್ರೆ ಈ ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡುವಾಗ, ಬ್ಲಾಸ್ಟಿಂಗ್ ಸೀನ್ ಎಲ್ಲ ಶೂಟ್ ಮಾಡುವಾಗ ತುಂಬಾ ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ. ಸೊ ಐ ಥಿಂಕ್ ಮೋರ್ ದೆನ್ ಮೀ ಇಟ್ ವಾಸ್ ಪ್ರವೀಣ್ ಅಂಡ್ ದ ಟೀಮ್ ಹೂ ಫೇಸ್ಡ್ ಮೋರ್ ಚಾಲೆಂಜಸ್. ನನಗೆ ಅಷ್ಟೊಂದು I sort of, yes, I think the blast time, I think I was also there in that location anta ನನಗೆ ಅನಿಸ್ತಾ ಇದೆ. Now it's just all coming back to me. But yeah, blast time ಅಲ್ಲಿ they said, madam ನೀವು ಅಲ್ಲಿರಿ, ಸ್ವಲ್ಪ ದೂರ ಡಿಸ್ಟೆನ್ಸ್ ಅಲ್ಲಿರಿ, ಇಲ್ಲ ಅಂದ್ರೆ you might get the thing ಅಂತ. So it's like, it's quite an interesting thing. And now I think we went almost near Mandya or Maddur or somewhere to shoot it. ಒಂದು ಓಪನ್ ಸ್ಪೇಸ್ ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಸೊ yeah, I'm just praying and hoping that ನಮ್ಮ ಹಾರ್ಡ್ ವರ್ಕ್ ಬಂದು at the end it should pay off. ಬೇಸಿಕಲಿ ಪ್ರಿಯಾಮಣಿ ಅವರು ಪೆಟ್ ಲವರ್. Yes. ಸೊ ನಿಮ್ ಸಿನಿಮಾದಲ್ಲೂ ಒಂದು ಡಾಗ್ ಕೂಡ ಇಂಪಾರ್ಟೆಂಟ್ Oh yeah, the dog is playing a very important role. First and foremost, when they said, madam ನಿಮ್ಗೆ ಒಂದು ಡಾಗ್ ಇದೆ, I said sign ಮಾಡ್ತೀನಿ, ಈಗಲೇ sign ಮಾಡ್ತೀನಿ, because I'm an avid animal lover, but more so on dog and cat, yes. So yeah, ಈ ಮೂವಿಯಲ್ಲೂ there are 2 dogs that are playing very very important roles. ಸೊ ಅಂಡ್ ಟೀಮಲ್ಲಿ ಹೇಳ್ತಾ ಇದ್ರು ಅಂದ್ರೆ ಪ್ರಿಯಾಮಣಿ ಅವ್ರು ಯಾವ ತರ ಅಂತಂದ್ರೆ ಸೆಟ್ಟಿಗೆ ಬಂದ್ರೆ ಓಕೆ ನನ್ ಶಾರ್ಟ್ ಮುಗೀತು ಅಂದ ತಕ್ಷಣ ಹೋಗಿ ಕ್ಯಾರವನ್ ಅಲ್ಲಿ ಕೂತ್ಕೊಳ್ಳೋ ಅಂತ ಕ್ಯಾರೆಕ್ಟರ್ ಅಲ್ಲ, ಸಿನಿಮಾದಲ್ಲಿ ಇನ್ವಾಲ್ವ್ ಆಗ್ತಿದ್ರು, ಎಲ್ಲಾನು ನೋಡ್ತಾ ಇದ್ರು. ಸೊ ಅದೆಲ್ಲ ಕೇಳಿದ್ರೆ ಅನ್ಸುತ್ತೆ ಅದು ಪ್ರಿಯಾಮಣಿ ಅವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿ ಅಂತ. ಸೊ yes, I think see, and any person as a matter of fact, I think ಸಿನಿಮಾ ಅಂದ್ರೇನೆ ಇಟ್ ಇಸ್ ನಾಟ್ ಓನ್ಲಿ ಯೋರ್ ಜಾಬ್ ಅಲ್ವಾ. ನಮ್ ಬಂದು ಓಕೆ ಶಾರ್ಟ್ ಏನು, ಓಕೆ ಆಕ್ಷನ್ ಕಟ್, ಓಕೆ ಟಾಟಾ ಬೈ ಬೈ ಹಂಗಲ್ಲ. ಐ ಯೂಸ್ ಟು ವೇಟ್, ಐ ಯೂಸ್ ಟು ಸಿ ವಾಟ್ ದೇ ವರ್ ಡೂಯಿಂಗ್. ಆ್ಯಂಡ್ ಆಸ್ ಐ ಸೆಡ್, ಐ ಯೂಸ್ ಟು ನನಗೆ ಅನ್ಸಿರೋ ಜಾಗದಲ್ಲಿ ಇನ್ಪುಟ್ ಕೊಡೋ ಜಾಗದಲ್ಲಿ ಐ ಯೂಸ್ ಟು ಸೇ, ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರತ್ತಾ, ಈ ಇನ್ಪುಟ್ ಇದು ಮಾಡಿಸಿ, ಐ ಫೀಲ್ ಇಟ್ ವಿಲ್ ಬಿ ನೈಸ್. ಇಲ್ಲಾಂದರೆ ಯಾವುದಾದ್ರೂ ಒಂದು ಡೈಲಾಗ್ ಬಂದರೆ, ಇಲ್ಲಾಂದರೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ದಟ್ ಆ್ಯಟಿಟ್ಯೂಡ್ ಆಗಿರಲಿ, I used to always be like, ಯಾಕೆ ಈ ಥರ ಮಾಡಬೇಕು, ಕ್ಯಾನ್ ವಿ ನಾಟ್ ಡೂ ಇಟ್ ಲೈಕ್ ದಿಸ್, ಆರ್ ಇವರು ಈ ಥರ ಬಂದರೆ ಚೆನ್ನಾಗಿರುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಸಿ ಅಟ್ ದಿ ಎಂಡ್ ಆಫ್ ದ ಡೇ ವಿ ಆಲ್ಸೋ ವಾಂಟ್ ದ ಮೂವಿ ಟು ಡೂ ವೆಲ್, ವಿ ವಾಂಟ್ ಆಲ್ ಆರ್ ಕ್ಯಾರೆಕ್ಟರ್ಸ್ ಟು ಸ್ಟ್ಯಾಂಡ್ ಔಟ್. ಆ್ಯಂಡ್ ಮೂವಿಯಲ್ಲಿ ನೋಡಿದ್ರೆ ವಿ ಡೋಂಟ್ ಹ್ಯಾವ್ 20 ಕ್ಯಾರೆಕ್ಟರ್ಸ್, ವಿ ಹ್ಯಾವ್ ವೆರಿ ಫ್ಯೂ. ಈಗ ಪ್ರವೀಣ್ ಆಗಿರಲಿ, ನನ್ನ ಕ್ಯಾರೆಕ್ಟರ್ ಆಗಿರಲಿ, ದೀಪಕ್ ಅವರ ಕ್ಯಾರೆಕ್ಟರ್ ಆಗಿರಲಿ, ಡಾಗ್ಸ್ ಕ್ಯಾರೆಕ್ಟರ್ ಆಗಿರಲಿ. ಓಕೆ, ಆನಿಮಲ್ಸ್ ಆರ್ ಡಿಫ್ರೆಂಟ್, ಯು ನೀಡ್ ಟು ಬಿ ರಿಯಲಿ ಪೇಷಂಟ್ ವಿತ್ ದೆಮ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್, ಬಟ್ ಎಸ್ ದೇ ವರ್ ಟ್ರೈನ್ಡ್. ಸೊ ಅದು ಬೇರೆ. ಅದು ಬಿಟ್ಟು ದೇರ್ ಆರ್ ಓನ್ಲಿ ವೆರಿ ಫ್ಯೂ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದಿಸ್ ಫಿಲ್ಮ್. ಸೊ ಅವ್ರದ್ದೇನು, ಅವ್ರದ್ದು ಹೇಗಿರುತ್ತೆ. ಸೊ ಇನ್ ಕೇಸ್ ಅಕಸ್ಮಾತ್ ಒಂದ್ಸಲಿ ದೇ ಶಾರ್ಟ್ ಇಟ್ ಆಲ್ರೆಡಿ ಅಂಡ್ ದೇ ಶೋಡ್ ಇಟ್ ಟು ಮೀ ಸೇಯಿಂಗ್, ಮೇಡಮ್ ನಾವು ಇದು ಮಾಡಿದ್ದೀವಿ, ಈ ಥರ ಇದು ಮಾಡಿದ್ದೀವಿ. ಸೊ ಐ ಯೂಸ್ ಟು ಸಿ ದ ರಶಸ್ ಆ್ಯಂಡ್ ಯೂಸ್ ಟು ಬಿ ಲೈಕ್, ಸರ್ ನನಗೇನು ಅನಿಸ್ತಾ ಇದೆ ಅಂದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆರ್ ಇಫ್ ಇಟ್ ಇಸ್ ನೈಸ್, ಇಟ್ಸ್ ನೈಸ್, ಚೆನ್ನಾಗಿದೆ ಸರ್ ಇದು ಮಾಡೋಣ. ಆರ್ ಇಫ್ ಐ ಫೀಲ್ ದಟ್ ಸರ್, ಐ ಫೀಲ್ ದಟ್ ಇನ್ನೂ ಸ್ವಲ್ಪ ಪ್ಲೀಸ್ ನನಗೋಸ್ಕರ ಈ ಥರ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಸಿ ಅಗೇನ್ ಆಸ್ ಐ ಸೆಡ್, ಅಟ್ ದಿ ಎಂಡ್ ಆಫ್ ದ ಡೇ ಮೂವಿ ಚೆನ್ನಾಗಿರ್ಬೇಕು, ಕ್ಯಾರೆಕ್ಟರ್ಸ್ ಶುಡ್ ಸ್ಟ್ಯಾಂಡ್ ಔಟ್ ಅಂಡ್ ದಟ್ಸ್ ವಾಟ್ ವಿಲ್ ಟೇಕ್ ದ ಮೂವಿ ಫಾರ್ವರ್ಡ್. ಸಿನಿಮಾ ಅಂದ್ರೆ ನಾವೊಬ್ಬರೇ ಅಲ್ಲ, ಇಡೀ ಟೀಮ್. ಬೇಸಿಕಲಿ ಸಿನಿಮಾ ಸ್ಕ್ರೀನ್ ಮೇಲೆ ಚೆನ್ನಾಗಿ ಪ್ರೆಸೆಂಟ್ ಆಗಬೇಕು ಅಂತ ಅಷ್ಟೇ. ಬಿಕಾಸ್ ನಾವೆಲ್ಲರೂ ಇಷ್ಟೊಂದು ಸಿ ಅನ್ ಆಕ್ಟರ್ಸ್, ಐ ಆಲ್ವೇಸ್ ಸೇ ದಟ್ ಆಕ್ಟರ್ಸ್ ಜಾಬ್ ಇಸ್ ದಿ ಈಸಿಯೆಸ್ಟ್. ನಮಗೇನು ಬಂದು ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳೋದು, ಮಾತಾಡೋದು, ಹೋಗೋದು, ಆಕ್ಷನ್ ಹೇಳಿದ್ರೆ ಡೈಲಾಗ್ ಇರಬೇಕು, ಕಟ್ ಅಂದರೆ ನಾವು ಹೋಗಿ ಕೂತ್ಕೋಬೋದು. ದಟ್ ಇಸ್ ಆರ್ ಜಾಬ್, ದಟ್ಸ್ ಇಟ್. ಇಟ್ಸ್ ದಿ ಈಸಿಯೆಸ್ಟ್ ವೆನ್ ಕಂಪೇರ್ಡ್ ಟು ಎವ್ರಿಥಿಂಗ್ ಎಲ್ಸ್. ಬಟ್ when you are also, I feel when you are also a part of such a film, somewhere down the line if you can also be invested in the film, ನಮ್ಮ ಕಡೆಯಿಂದ ಏನಾದರೂ ಒಂದು ಚಿಕ್ಕ ಒಂದು ಹೆಲ್ಪ್ ಆಗಿರಲಿ, ಒಂದು ಸಜೆಷನ್ ಆಗಿರಲಿ, ಇಫ್ ದಟ್ ಹೆಲ್ಪ್ಸ್ ದೆಮ್ ಔಟ್ ಇನ್ ದ ಬೆಟರ್ ವೇ, ವೈ ನಾಟ್. 2019 ನಿಮ್ಮ ಲಾಸ್ಟ್ ಕನ್ನಡ ಸಿನಿಮಾ ರಿಲೀಸ್ ನನ್ನ ಪ್ರಕಾರ. ಸೊ ಒಂದು ಚಿಕ್ಕ ಗ್ಯಾಪ್ ಆಯ್ತು, ಯಾಕೆ ಇಂಥದ್ದೊಂದು ಸ್ಕ್ರಿಪ್ಟ್ ವೇಟ್ ಮಾಡ್ತಿದ್ದೆ? ಕೋವಿಡ್ ಇಲ್ಲಾಂದ್ರೆ ನಾ ಇನ್ನೂ ಮಾಡ್ತಿದ್ದೆ. ಬಟ್ I think COVID for a fact has changed everybody's life. Actually now Dr. 56 ಮಾಡಿದ್ದು ಕೋವಿಡ್ ಮುಂಚೆನೆ ಮಾಡಿದ್ವಿ, we finished it off. But yes, as I said, because of COVID release ಮಾಡೋಕ್ಕಾಗಲಿಲ್ಲ and other factors as well,
which probably the team would say. But I feel, and yeah, as I said, now they want to release it in all the languages. So they have to get the film ready, dubbing ready ಮಾಡಬೇಕು, all that factors was there. So I think this is the best time that they are releasing the film. ಪ್ರಿಯಾಮಣಿ ಅವ್ರ ವಿಷಯದಲ್ಲಿ ತುಂಬಾ ಖುಷಿ ಆಗೋದು ಏನಂತಂದ್ರೆ, ಸಿನಿಮಾ ಯಾವುದೇ ಆಗಿರ್ಲಿ ಅಂದ್ರೆ ಲೈಕ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಅಥವಾ ಕಂಟೆಂಟ್ ಸಿನಿಮಾ ಅಥವಾ ಗ್ಲಾಮರಸ್ ರೋಲ್ ಅಥವಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ಲಿ, ಎಲ್ಲವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಹೆಂಗ್ ಸಾಧ್ಯ? ಥ್ಯಾಂಕ್ ಯು. ಇದೆಲ್ಲ ನಾನು ಒಂದೇ ಇದರಲ್ಲಿ ಮಾಡಬಹುದು ಅಂತ ಐ ಆಮ್ ಜಸ್ಟ್ ಹ್ಯಾಪಿ ಅಂಡ್ ಲಕ್ಕಿ ಅಷ್ಟೇ. ಫಾರ್ಚುನೇಟ್ ದಟ್ ಐ ಕುಡ್ ಶೋ ಬೋತ್ ಸೈಡ್ಸ್, ಗ್ಲಾಮರ್ ಸೈಡ್, ಪರ್ಫಾರ್ಮೆನ್ಸ್ ಸೈಡ್ ತೋರಿಸ್ಬೋದು ಅಂತ. ಐ ಥಿಂಕ್ ಐ ಆಮ್ ಫಾರ್ಚುನೇಟ್ ಅಲ್ಲ. 20 ವರ್ಷ ಅಂತ ಅನ್ಕೊಳ್ತೀನಿ, ನನ್ಗೆ ಗೊತ್ತಿರೋ ಹಾಗೆ 2002 ಸ್ಟಾರ್ಟ್ ಮಾಡಿದ್ದು. 20 ವರ್ಷದ ಜರ್ನಿಯಲ್ಲಿ ಗೆಸ್ಟ್ ಅಪಿಯರೆನ್ಸ್ ಎಲ್ಲ ಸೇರಿದ್ರೆ ಒಂದು 60 ಸಿನಿಮಾಗಳಾಗಿದೆ ಈವರೆಗೂ ಪ್ರಿಯಾಮಣಿ ಅವರು. ವೆರಿ ಫ್ಯೂ ಗೆಸ್ಟ್ ಅಪಿಯರೆನ್ಸ್ ಆಕ್ಚುಲಿ, ಬಟ್ ಈಗ ನಾನು ಐ ಆಮ್ ಡೂಯಿಂಗ್ ಅ ಲಿಟಲ್ ಮೋರ್ ಕ್ಯಾಮಿಯೋ ಅಪಿಯರೆನ್ಸಸ್ ಮಾಡ್ತಾ ಇದ್ದೀನಿ, ಬಟ್ ಆಬ್ವಿಯಸ್ಲಿ ವಿತ್ ಸಮಥಿಂಗ್ ಟು ಡೂ ಇನ್ ದ ಫಿಲ್ಮ್. ಸುಮ್ಮನೆ ಹಂಗೆ ಒಂದ್ ಸೀನಿಗೆ ಬಂದು ಹಾಯ್ ಹಲೋ ಅಂತ ಹೇಳಿ ಹೋಗೋದು ಅಲ್ಲ. 20 ವರ್ಷದಲ್ಲಿ 60 ಸಿನಿಮಾ, ರಾಜ್ಯ ಪ್ರಶಸ್ತಿಗಳು, ರಾಷ್ಟ್ರ ಪ್ರಶಸ್ತಿ. ಈಸಿ ಅಲ್ಲ ಒಬ್ರು ಹೀರೋಯಿನ್ ಹೋಗಿ ಒಂದು ನ್ಯಾಷನಲ್ ಅವಾರ್ಡ್ ತಗೊಳ್ತಾರೆ ಅಂತ ಅನ್ನೋದು. ಸೊ ಒಂದ್ಸಲ ತಿರುಗಿ ನೋಡಿದ್ರೆ 20 ವರ್ಷದ ಜರ್ನಿ ಹೇಗೆ ಅನ್ಸುತ್ತೆ? ಐ ಥಿಂಕ್ ದ ಬೆಸ್ಟ್ 20 years. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಯಾವಾಗಲೂ ಹೇಳ್ತಾರಲ್ಲ, ಅಂಡ್ ಐ ಬಿಲೀವ್ ಇನ್ ದ್ಯಾಟ್. ಐ ಆಲ್ವೇಸ್ ಬಿಲೀವ್ ಇನ್ ಡೂಯಿಂಗ್ ಕ್ವಾಲಿಟಿ ವರ್ಕ್. ಕ್ವಾಂಟಿಟಿಯಲ್ಲಿ ನಂಬಿದ್ರೆ ಐ ವುಡ್ ಹ್ಯಾವ್ ಡನ್ ಅಬೌಟ್ 100 odd films by now. ಅದಲ್ಲ, ಸಿ ಅಟ್ ದಿ ಎಂಡ್ ಆಫ್ ದ ಡೇ ಒಳ್ಳೆ ಫಿಲಿಮ್ ಹಿಟ್ ಆಗೋದು ಫ್ಲಾಪ್ ಆಗೋದು ನಮ್ಮ ಕೈಯಲ್ಲಿಲ್ಲ ಅಲ್ಲ. ವಿ ಡೂ ಇಟ್ ದ ಬೆಸ್ಟ್ ವಿ ಕ್ಯಾನ್. ಮೂವಿ ಚೆನ್ನಾಗಿರಬೇಕು, ಎಲ್ರಿಗೂ ಚೆನ್ನಾಗಿರಬೇಕು, ತಂಡಕ್ಕೆ ಚೆನ್ನಾಗಿರಬೇಕು. ಬಿಕಾಸ್ ಇಷ್ಟೊಂದು ಹಾರ್ಡ್ ವರ್ಕ್ ನಾವು ಎಲ್ಲರೂ ಹಾಕಿದ್ದೀವಿ. ಇಟ್ಸ್ ನಾಟ್ ಓನ್ಲಿ ಮೀ ಆರ್ ಹಿಮ್ ಆರ್ ಹೂ ಎವರ್. ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಮೂವಿ ಚೆನ್ನಾಗಿಲ್ಲ ಅಂದರೆ ಆಬ್ವಿಯಸ್ಲಿ ಇಟ್ ಹಿಟ್ಸ್ ಯು ಅಟ್ ದಿ ಎಂಡ್ ಆಫ್ ದ ಡೇ. But yes, as I said, slow and steady wins the race. So I'm still there in the race ಅಂತ ಹೇಳ್ಬೋದು. I'm not still won in the race. ಸೊ ಪ್ರಿಯಾಮಣಿ ಅವ್ರು ಯಾವಾಗಲೂ ಬ್ಯುಸಿ ಇರ್ತಾರೆ, ಸುಮ್ಮನೆ ಕೂತ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಆಗಲ್ಲ. ಸಿನಿಮಾ ಮಾಡ್ತಿರ್ತಾರೆ, ರಿಯಾಲಿಟಿ ಶೋ, ಮತ್ತೊಂದ್ ಕಡೆ ವೆಬ್ ಸೀರೀಸ್. ನೀವು ಫ್ಯಾಮಿಲಿ ಮ್ಯಾನ್ 1-2 ಮಾಡಿದಾಗ ಆಗಷ್ಟೇ ಅದೊಂದು ಟ್ರೆಂಡ್ ಶುರುವಾಗಿತ್ತು ಅಂಡ್ ಎರಡೂ ಕೂಡ ದೊಡ್ಡ ಸಕ್ಸಸ್ ಆಯ್ತು. ಎರಡೂ ಕೂಡ ನಿಮ್ಗೆ ಒಂದು ಒಳ್ಳೆ ಹೆಸರು ತಂದುಕೊಟ್ಟು. ಸೊ ಯಾವಾಗ್ಲೂ ಎಂಗೇಜ್ ಆಗಿರೋದು, ಬ್ಯುಸಿ ಆಗಿರೋದು. Yeah, I mean, you have to keep yourself engaged, alva. You have to keep yourself busy. I'm happy that ನನಗೆ ಕರೆಕ್ಟ್ ಟೈಮಲ್ಲಿ ಐ ಕುಡ್ ಮ್ಯಾನೇಜ್ ಮೈ ಟೈಮ್ ಬಿಟ್ವೀನ್ ವೆಬ್ ಸೀರೀಸ್ ಆ್ಯಂಡ್ ರಿಯಾಲಿಟಿ ಶೋ. ಎಸ್, ರಿಯಾಲಿಟಿ ಶೋ ಈಸ್ ಆಲ್ವೇಸ್ ದೇರ್. ನನಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. It's been good 5 years that I was part of the Telugu reality show. Forever happy that I was part of all the 4 South languages ಅಲ್ಲಿ I've been a part of all the reality shows ಅಂತ ಹೇಳ್ಬೋದು. But yes, web series, I think right now ನೋಡಿದ್ರೆ ಡಿಜಿಟಲ್ ಇಸ್ ದ ನ್ಯೂ ಇಂಡಿಯಾ. ಎಲ್ಲರೂ ಡಿಜಿಟಲ್ ಇದರಲ್ಲೇ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ there was one time when ಎಲ್ಲರೂ they were fighting for satellite right, like ಯಾವ ಚಾನೆಲ್ ಅಲ್ಲಿ ನಮ್ಮ ಮೂವಿ ಬರುತ್ತೆ ಅಂತ ಎಲ್ಲರೂ ಫೈಟ್ ಮಾಡ್ತಿದ್ರು. ಬಟ್ ಐ ಥಿಂಕ್ ರೈಟ್ ನಾವ್ ಲಿಟಲ್ ಮೋರ್ ದನ್ ಸ್ಯಾಟಲೈಟ್, ಐ ಫೀಲ್ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ, ಯಾವ ಪ್ಲಾಟ್ಫಾರ್ಮಲ್ಲಿ ನಮ್ಮ ಮೂವಿ ಇದಾಗುತ್ತೆ, ಸೊ ಮೋರ್ ನಂಬರ್ ಆಫ್ ವ್ಯೂಸ್, ಅದು ವಿಚ್ ಎವರ್ ದ ಬಿಗ್ ಪ್ಲಾಟ್ಫಾರ್ಮ್ಸ್ ಆಗಿರಲಿ ವಿಚ್ ಎವರ್ ಪ್ಲಾಟ್ಫಾರ್ಮ್ ಆಗಿರಲಿ, ದೇ ಆಲ್ ಸೇಯಿಂಗ್ ಓಕೆ ಈ ಸ್ಪೇಸಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಆ್ಯಂಡ್ ಈಗ ನೋಡಿದ್ರೆ ಎವ್ರಿಬಡಿ ಈಸ್ ಡೂಯಿಂಗ್ ವೆಬ್ ಮೂವೀಸ್ ಆಲ್ಸೋ, ನಾಟ್ ಓನ್ಲಿ ಫಾರ್ ಥಿಯೇಟರ್ಸ್ ಬಟ್ ಜಸ್ಟ್ ಫಾರ್ ದಿ ವೆಬ್ ಆಡಿಯನ್ಸ್ಗೂ ಅವರು ಮೂವೀಸ್ ಮಾಡ್ತಾ ಇದ್ದಾರೆ. A lot of them are starting or doing a lot of nice wonderful series ಮಾಡ್ತಾ ಇದ್ದಾರೆ. A lot of wonderful concepts ಬರ್ತಾ ಇದೆ ಈಗ. So I'm quite happy that the times are changing. But theatre experience is theatre experience at the end of the day ಅಲ್ವಾ. ಆ 70mm ಸ್ಕ್ರೀನ್ ಮುಂದೆ ಕೂತ್ಕೊಂಡು ನೋಡೋದು, ಯು ಸಿ ಇನ್ ಲಾರ್ಜರ್ ದೆನ್ ಸ್ಕ್ರೀನ್ ಅಲ್ಲಿ ನೋಡೋದು ಅಂಡ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡೋದು, ಇಟ್ಸ್ ಡಿಫ್ರೆಂಟ್. But yeah, each of them have their different audiences and I'm very happy for that. And ನೀವು ಡಾನ್ಸ್ ಅಂತ ಹೇಳಿದಕ್ಕೆ ನಂಗೆ ನೆನಪಾಯ್ತು. ಡಾನ್ಸ್ ಅಂದರೆ ಖಂಡಿತವಾಗ್ಲೂ ಆ ಫಸ್ಟ್ ಲಿಸ್ಟಲ್ಲಿ ಪ್ರಿಯಾಮಣಿ ಅವ್ರು ಕಾಣಿಸ್ತಾರೆ. ಸೊ ಇವತ್ತಿಗೂ ನಮಗೂ ಆ ರಾಮ್ ಸಿನಿಮಾದ ನೀವು ಅಪ್ಪು ಸರ್ ಕುಣಿದಿರೋಂಥ ಆ ಹಾಡನ್ನ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಆ ಥರದ್ದು ಒಂದು ಎನರ್ಜಿ ಕೊಟ್ಟು ಅದ್ರಲ್ಲಿ ನೀವು ಸ್ಟೆಪ್ ಹಾಕಿದ್ದು. ಸೊ ನಾನು ಕೇಳ್ಬೇಕಂತ ಅನ್ಕೊಂಡೆ, ಕನ್ನಡದ ಹುಡುಗಿನೇ ಪ್ರಿಯಾಮಣಿ ಅವರು, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು, ಬಟ್ ಆದ್ರೂ ಕನ್ನಡಕ್ಕೆ ಎಂಟ್ರಿ ತಗೊಳಕ್ ಒಂದು ಸ್ವಲ್ಪ ಟೈಮ್ ಆಯ್ತು. ಯಾಕೆ ಅಂತ ಒಂದಷ್ಟು ಸಿನಿಮಾಗಳನ್ನ ಮಾಡಿ. ಇಲ್ಲ ಸಿ ಆನೆಸ್ಟ್ಲಿ ಐ ವಿಲ್ ಸೇ ಮೈ ಫಸ್ಟ್ ಆಫರ್ ಮಚ್ ಬಿಫೋರ್ ರಾಮ್ was a Kannada film, and I think that was in 2004-5 something.
ಅವಾಗಲೇ ನನಗೆ ಫಸ್ಟ್ ಆಫರ್ ಪುನೀತ್ ಜೊತೆನೆ ಬಂದಿತ್ತು. ಓಕೆ. ಐ ರಿಮೆಂಬರ್ ಗೋಯಿಂಗ್ ಟು ದಿ ಆಫೀಸ್, ರಾಘಣ್ಣ ಮೀಟ್ ಮಾಡಿ, ಅವಾಗಲೂ ಪುನೀತನು ಮೀಟ್ ಮಾಡಿದೆ, ಹಾಯ್ ಹಲೋ ಅಂತ ಹೇಳಿ. ಐ ಥಿಂಕ್ ದೇ ವರ್ ಕ್ವೈಟ್ ಓಕೆ ವಿತ್ ಮೀ ಅಟ್ ದಟ್ ಟೈಮ್. ಬಟ್ ಐ ಥಿಂಕ್ ಡೇಟ್ ಇದು ಸರಿ ಆಗಲಿಲ್ಲ, ಬಿಕಾಸ್ ಐ ವಾಸ್ ವರ್ಕಿಂಗ್ ಆನ್ ಅ ತಮಿಳ್ ಪ್ರಾಜೆಕ್ಟ್ ಆರ್ ಅ ತೆಲುಗು ಪ್ರಾಜೆಕ್ಟ್. ಸೊ ಟೈಮ್ ಆಯಿತು ಬರೋಕ್ಕೆ. ಬಟ್ 2008 or 9 I started with Ram, and I think that was a perfect launch vehicle for me in the Kannada industry, and that too with Puneet. I think that was the best launch vehicle for me. 2 ಸಿನಿಮಾ ಮಾಡ್ತೀರಾ ಅಪ್ಪು Yes, ಸರ್ ಜೊತೆ? Anna Bond and Ram. ರಾಮ್. ಸೊ ಒಂದ್ ಸ್ವಲ್ಪ ಮೆಮೊರೀಸ್ ರೀಕಾಲ್ ಮಾಡಿದ್ರೆ ರಾಮ್ ಮತ್ತೆ ಅಣ್ಣ ಬಾಂಡ್ ಟೈಮ್ ಅಲ್ಲಿ ಅವ್ರ ಜೊತೆ ಕಳೆದಂತ ಕ್ಷಣ, I think it was the best. He will always be irreplaceable. ಅವರ ಇನ್ಫೆಕ್ಷಸ್ ಆ ಸ್ಮೈಲ್ ಒಂದು ಸಾಕು, ನೋಡಿದ ತಕ್ಷಣ ಹೇ ಅಂತ ಹೇಳಿ. ಅದು ಐ ಸ್ಟಿಲ್ ರಿಮೆಂಬರ್. ಐ ಥಿಂಕ್ ಒನ್ ಟೈಮ್ ರಾಮ್ ಆದಮೇಲೆ ಮಚ್ ಬಿಫೋರ್ ಅಣ್ಣಾ ಬಾಂಡ್, ಐ ಥಿಂಕ್ ಒಂದ್ಸಲಿ ನಾನು ಆ ಟೈಮಲ್ಲಿ ಐ ಹ್ಯಾಡನ್ ಶಿಫ್ಟೆಡ್ ಟು ಬಾಂಬೆ. ಆಬ್ವಿಯಸ್ಲಿ ಐ ವಾಸ್ ನಾಟ್ ಮ್ಯಾರಿಡ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಐ ವಾಸ್ ಹಿಯರ್ ಓನ್ಲಿ. ಸೊ ನಾನು ಏರ್ಪೋರ್ಟಿಂದ ಬೆಳಗ್ಗೆ ಐ ಲ್ಯಾಂಡೆಡ್ ಅಟ್ ಸಮ್ 7:30, 8 or something, ಆ್ಯಂಡ್ ಏರ್ಪೋರ್ಟಿಂದ ಐ ವಾಸ್ ಕಮಿಂಗ್ ಬ್ಯಾಕ್ ಹೋಮ್. ಆ್ಯಂಡ್ ಅವ್ರ ಮನೆ ಹತ್ರ ಇರೋ ಆರ್ ದಟ್ ಏರ್ಪೋರ್ಟ್ ಸ್ಟ್ರೆಚಲ್ಲಿ ಐ ರಿಮೆಂಬರ್ ಸೀಯಿಂಗ್ ಹಿಸ್ ಕಾರ್. ಓಕೆ. ಆ್ಯಂಡ್ ಸಡನ್ ಆಗಿ ನೋಡಿದ್ರೆ ಐ ಸೆಡ್, ಹೇ, ದಿಸ್ ಇಸ್ ಪುನೀತ್ಸ್ ಕಾರ್. ಹಿ ಹ್ಯಾಡ್ ಅ ವೈಟ್ CRV ಅನ್ಸುತ್ತೆ, if I'm not mistaken. I may be wrong, but it was a white car. The number was 144, I think. Gaadi number. I know it was 14. The other number ನನಗೆ ಗೊತ್ತಿಲ್ಲ. ಸೊ ಸಡನ್ ಆಗಿ ಇಟ್ ವಾಸ್ ಜಸ್ಟ್ ಮೀ ಅಂಡ್ ಮೈ ಡ್ರೈವರ್, ಅಂಡ್ ಐ ಸೆಡ್, ಹೇ, ದಿಸ್ ಇಸ್ ಪುನೀತ್ಸ್ ಕಾರ್. ನೋಡಿದ್ರೆ ಗಾಡಿ ಮುಂದೆ ಅವರು ಸೈಕಲ್ ಮಾಡ್ಕೊಂಡು ಹೋಗ್ತಿದ್ರು. ಐ ಥಿಂಕ್ ಹಿ ವಾಸ್ ಎಕ್ಸರ್ಸೈಸಿಂಗ್ ಇನ್ ದ ಮಾರ್ನಿಂಗ್. ಸೊ ನಾನು ಐ ಸ್ಟಾಪ್ಡ್ ಆನ್ ದ ವೇ, ಐ ಸೆಡ್ ಪುನೀತ್ ಅಂತ ಹೇಳಿದೆ. ಸೊ ಹಿ ಸ್ಟಾಪ್ಡ್ ಹಿಸ್ ಸೈಕಲ್, ಐ ಸ್ಟಾಪ್ ಮೈ ಕಾರ್. ಮಿಡ್ ರೋಡಲ್ಲಿ ನಾವಿಬ್ರು ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ವಿ. ಐ ಮೀನ್, ವಿಚ್ ಸ್ಟಾರ್ ಡಸ್ ದ್ಯಾಟ್? ಹಿ ಡಸಂಟ್ ನೀನ್ ಡೂ ದ್ಯಾಟ್. ಅವ್ರು ಸುಮ್ಮನೆ ಹಾಯ್ ಅಂತ ಹೇಳಿ ಈ ಕುಡ್ ಹ್ಯಾವ್ ಜಸ್ಟ್ ಗಾನ್, ಬಟ್ ಹಿ ಸ್ಟಾಪ್. ಅವ್ರು ಸ್ಟಾಪ್ ಮಾಡಿದ ತಕ್ಷಣ ನಾನು ಸ್ಟಾಪ್ ಮಾಡಿದೆ. And it was middle of the road. Okay, middle ಅಂದ್ರೆ not exactly middle. So we moved to the side. ಅಲ್ಲಿ ನಿಂತ್ಕೊಂಡು we were talking. And ಆ ಟೈಮಲ್ಲಿ ಅವರಿಗೆ he had his team, yes. And we were just speaking like ಒಂದು half an hour ನಿಂತ್ಕೊಂಡು ಮಾತಾಡ್ತಿದ್ವಿ. And we said, oh shit, okay, ಪುನೀತ್. I think ಆಡಿಯನ್ಸ್ ತುಂಬ ಜಾಸ್ತಿ ಬರ್ತಾ ಇದೆ. ಎಲ್ಲರೂ ಪುನೀತ್ ಅಂತ ಎಲ್ಲರೂ ಬರ್ತಿದ್ರು. So I said, okay, ಆಮೇಲೆ ಮೀಟ್ ಮಾಡೋಣ ಅಂತ ನಾನು ಹೊರಟ್ಬಿಟ್ಟೆ. He left. So that was, so whenever we used to meet, it was not, we used to catch up where we left off ಥರ. And he was one of my closest friends in the industry, my first ever hero. And ಅವ್ರು ಮಾತ್ರ ಅಲ್ಲ, ಅವ್ರ ಇಡೀ ಫ್ಯಾಮಿಲಿನೇ, they're gold, 916 ಹಾಲ್ಮಾರ್ಕ್ ಗೋಲ್ಡ್ ಅಂತ ಹೇಳ್ತೀವಲ್ಲ, ಹೌದು ಅವರೇ. ಎಂಟೈರ್ ಫ್ಯಾಮಿಲಿ, ಶಿವಣ್ಣ ಆಗಿರಲಿ, ರಾಘಣ್ಣ ಆಗಿರಲಿ, ಅಶ್ವಿನಿ ಆಗಿರಲಿ, ಪುನೀತ್ ಆಗಿರಲಿ, his kids, his ಇಡೀ ಫ್ಯಾಮಿಲಿ, everybody, they've been the sweetest people, very welcoming. And ಇವಾಗಲೂ I think after Puneet passed away also, my mother, me and my husband, we went, our ಮನೆಗೆ ಹೋಗಿ, we passed on our condolences there. And avaglu Ashwini was saying the first thing what Puneet said about me was Ram time ali, when we did, I think Gana Bajana was not the first song that we shot. I think the first song bandu that almost towards the climax, the family song was the one that we shot first. So our time ali, they called me first, settige kardu, I practiced. Amel Puneet kardu, Puneet did the step. And I still remember, first take ali, I got it right, and Puneet, ಅವ್ರು ಮಿಸ್ ಮಾಡಿದ್ರು ಸ್ಟೆಪ್ನ. ಸೊ ಸೆಡ್, ಏ ಏನಮ್ಮ ಈ ಹುಡುಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಆ್ಯಂಡ್ ಇಟ್ ಸೀಮ್ಸ್ ಈ ಟೋಲ್ಡ್ ಕೊರಿಯೋಗ್ರಫರ್ ಆ್ಯಂಡ್ ಎವ್ರಿಬಡಿ ಎಲ್ಸ್, ನನ್ನನ್ನು ಫಸ್ಟ್ ಕರೀರಿ, ನಾನು ಫಸ್ಟ್ ಇದು ಮಾಡಿ ಆಮೇಲೆ ಪ್ರಿಯಮಣಿನ ಕರೀರಿ, ಅವಳನ್ನ ಫಸ್ಟ್ ಕರಿಬೇಡಿ, ಇಲ್ಲಾಂದರೆ ಅವಳು ಫಸ್ಟ್ ಮಾಡಿಬಿಡ್ತಾಳೆ. ಆ್ಯಂಡ್ ಅಶ್ವಿನಿ ಆಲ್ಸೋ ಸೆಡ್, ಐ ಥಿಂಕ್ ಐ ಸ್ಟಿಲ್ ರಿಮೆಂಬರ್, ರಾಮ್ ರಿಲೀಸ್ ಆದಮೇಲೆ ಐ ಥಿಂಕ್ ಅವ್ರ ಸ್ಪೆಷಲ್ ಶೋ ಏನೋ ನೋಡಿದ್ರು, ಮಚ್ ಬಿಫೋರ್ ದಿ ಆಡಿಯನ್ಸ್ ಗಾಟ್ ಟು ಸಿ ದ ಫಿಲ್ಮ್. Immediately Ashwini ನನಗೆ ಫೋನ್ ಮಾಡಿ, she said, you have done much better than Puneet. I said, what do you mean? She said, ಇಲ್ಲ ಡಾನ್ಸ್ ಅಲ್ಲಿ everybody knows that Puneet ಅಂದ್ರೆ ಡಾನ್ಸ್ ಅಂದ್ರೆ Puneet. There's nobody to beat Puneet. But you have beaten Puneet ಅಂತ she said. I said, are you serious Ashwini? Don't joke. She said, no. I am telling this, I being Puneet's wife, ನಾನು ಹೇಳ್ತಾ ಇದ್ದೀನಿ that you did a much better job than Puneet. I said, that's a big thing coming from you, Ashwini. Thank you so much. And ಈಗಲೂ ಕೂಡ I met Imran off late, and he also said the same thing. He said, Puneet, every time he sees you, he used to say, this girl is very good. Dance ತುಂಬ ಚೆನ್ನಾಗಿ ಮಾಡ್ತಾಳೆ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ, she's really really good, and thank God we have also got her in the Kannada industry ಅಂತ. So I'm forever indebted that I
I know the family, being the sweetest people. And Puneet, yes, physically ಅವ್ರು ನಮ್ಮ ಜೊತೆ ಇಲ್ಲ, but spiritually he's always there with us and he's smiling with us. ಸಿನಿಮಾದ ಆಚೆಗೂ ಹೇಗಿತ್ತು ನಿಮ್ ಫ್ರೆಂಡ್ಶಿಪ್? ನಿಮ್ದು ಯಾವ್ದಾದ್ರು ಸಿನಿಮಾ ರಿಲೀಸ್ ಆದಾಗ ಅವ್ರು ಫೋನ್ ಮಾಡಿ ಚೆನ್ನಾಗಿತ್ತು ನೋಡ್ದೆ ಅಂತ, ಅಥವಾ ನೀವು? ನಾನ್ ಜಾಸ್ತಿ ಅವ್ರಿಗೆ ಮಾಡ್ತಿದ್ದೆ. Whenever I used to see any song of his or a dance of his, any movie trailer ಆಗಿರ್ಲಿ, I used to text him and say, Puneet, ನಾನು ಇದು ನೋಡಿದೆ, ತುಂಬಾ ಚೆನ್ನಾಗಿದೆ Puneet, all the best ಅಂತ. I used to say, hey, thank you so much. ಅಷ್ಟೇ. We used to, as I said, see, we were not chaddi buddies ಅಲ್ಲ. We used to never be in touch often. But whenever we used to be in touch, we used to pick up where we left off. ಆ ಥರ. ಅವ್ರದ್ದು ಒಂದು ಇನ್ಸಿಡೆಂಟ್ ಆದಾಗ ಏನ್ ಹೇಳ್ತಾರೆ, ಇಡೀ ಕರ್ನಾಟಕನೇ ಒಂದು ಶಾಕ್ ಅಲ್ಲಿ. ಸೊ ಪ್ರಿಯಾಮಣಿ ಅವ್ರಿಗೆ ಫಸ್ಟ್ ಆ ನ್ಯೂಸ್ ಕೇಳಿದಾಗ, in fact, it was my makeup artist who was sitting right here. He messaged me and he told me, ನಾನು ದುಬೈಲಿದ್ದೆ, I was with my husband, I was on a holiday. My makeup man, Yadu, he messaged me and he said, Priya, ಈ ಥರ, this is the news. I said, what, are you joking? He said, no, this is the news. I said, no, I don't believe you. He said, illa 45 minutes, he messaged me 45 minutes after he got the news. And he said, illa, this is the news. I said, it's not possible. And then immediately ನಾನು ಆನ್ಲೈನ್ ನಾನು ಚೆಕ್ ಮಾಡ್ತಿದ್ದೆ, because I was in Dubai. ನಾನು ಯಾರನ್ನ ಫೋನ್ ಮಾಡೋದು, I didn't know. Time difference ಬೇರೆ, we were 1.5 hours behind and whatever. So I said, what is this? And then I called Yogesh, Dwarkish's son. As I said, Yogesh is a very, very close friend of me and my husband's. So Yogi in phone ಮಾಡಿ, I said, Yogi, what is this? Because ನಾನು on social media ನೋಡಿದ್ರೆ, they just said, no, Puneet has been admitted to the hospital because of the chest pain and heavy chest or whatever was the thing at that time. Yogesh phone ಮಾಡಿದ್ರೆ, he said, it's true. I broke down. I think that was the only time I broke down in front of my husband. And we were supposed to be going out somewhere for some work or something, I think. I just broke down. I went to the bathroom. I said, 1 minute at the hogi. I just broke down. I said, this is unbelievable. I cannot believe that this is true. Then after that, last year Diwali time, I came back. And I remember the time I landed, it was a surprise for my parents. Aurgu gottirlilla that I was coming here. So when I came, the chauffeur was telling me that, he said, madam, he was a Tamil speaking guy. So, madam, ನೀವು ಹೋಗ್ತಾ ಇಲ್ವಾ ಪುನೀತ್ ಅವರ ಇದಕ್ಕೆ? I said, ನಾನು ಹೋಗಬೇಕು, but I landed at 2 in the morning or 3 in the morning. ಈಗ ಹೋದ್ರೆ ಸರಿಗಿರಲ್ಲ. Obviously, it was not time for me to go and pay my respect. So I said, ನಾನು ಮನೆಗೆ ಹೋಗಿ respect pay ಮಾಡ್ತೀನಿ, because obviously it's going to be a lot of people. And I think the second day I think was when I landed, and I think that time they were taking the body for cremation and things like that. So I couldn't pay my respects to him there, but ಮನೆಗೆ ಹೋಗಿ I definitely paid my respects to the family. ಈಗ I met ಶಿವಣ್ಣ, ರಾಘಣ್ಣ, ನಾವೆಲ್ಲರೂ, that is my mom, me and my husband, 3 ಜನನು ಅವ್ರ ಮನೆಗೆ ಹೋಗಿ, we were there for about 45 minutes to an hour. We met ಶಿವಣ್ಣ, we met ರಾಘಣ್ಣ, ಅಶ್ವಿನಿ, ಎಲ್ಲರೂ ಮೀಟ್ ಮಾಡಿ. ಈಗ ಅವ್ರ ಸಿನಿಮಾ ಬರ್ತಿದೆ, ಗಂಧದ ಗುಡಿ. ಸೊ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಎಲ್ಲ ಫ್ಯಾನ್ಸ್ ವೇಟ್ ಮಾಡ್ತಿದ್ದಾರೆ. I think he is forever, he will be in our hearts. As I said, physically, yes, ಅವ್ರು ನಮ್ಮ ಜೊತೆ ಇಲ್ಲ. But spiritually, he's always there with us. He's smiling with us. He's holding our hands with us. And can't wait for Gandhada Gudi to come out on big screen. So, ಪ್ರಿಯಾಮಣಿ ಅವರು ಕಾಯ್ತಿದ್ದಾರೆ ಗಂಧದ ಗುಡಿ ನೋಡೋಕ್ಕೆ. Yes. Okay, so ಅಪ್ಪು ಸರ್ ಬಗ್ಗೆ ಮಾತಾಡ್ತಾ ಇದ್ರೆ ಆ ಟೈಮ್, ಆ ಡೇ ಖಂಡಿತ ಸಾಲೋದಿಲ್ಲ. ತುಂಬಾ ವಿಷಯಗಳಿದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. Lots. And he's one of the sweetest gentlemen I've ever come across. I mean, because obviously 2 films ಮಾಡಿದ್ದೀನಿ. ಹೌದು. But yeah, he's one of the sweetest guys I've ever come across. ಥ್ಯಾಂಕ್ ಯು. ಅವ್ರ ಬಗ್ಗೆ ಒಂದಿಷ್ಟು ವಿಷಯ ನೀವು ಶೇರ್ ಮಾಡಿದ್ದು ನಮಗೂ ಕೂಡ ಖುಷಿ ಆಯಿತು. ಆ್ಯಂಡ್ ಬ್ಯಾಕ್ ಟು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋದಾದರೆ, DR56 ಫಿಮೇಲ್ ಓರಿಯೆಂಟೆಡ್, ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ. I don't think it's completely heroine oriented. It is a 50-50. As in, my track is there, Praveen or track will be there. But as I said, both the tracks, they meet at a point which is very crucial in the film. ಮದುವೆ ನಂತರ ಪ್ರಿಯಾಮಣಿ ಅವರ ಸಿನಿಮಾಗಳ ಆಯ್ಕೆ ಏನಾದರೂ ಬದಲಾಗಿದೆಯಾ? ಅಂದ್ರೆ ಈ ಥರದ ಕ್ಯಾರೆಕ್ಟರ್ ಮಾತ್ರ ಅನ್ನೋ ಥರದ್ದು? No, not really. But I'm very, obviously, ಇನ್ನೂ ಕೇರ್ಫುಲ್ ಆಗಿ, ಚೂಸಿ ಆಗಿ, ಚೂಸ್ ಮಾಡಬೇಕಲ್ಲ. Because now I have an added responsibility also. So keeping all that also in mind. But I will say that baro characters ಎಲ್ಲಾನು ಚೆನ್ನಾಗೇ ಇದೆ. All performance based, all, ಅದು ಹಿಂದಿ ಆಗಿರಲಿ, ಕನ್ನಡ ಆಗಿರಲಿ, ತಮಿಳ್ ಆಗಿರಲಿ, ತೆಲುಗು ಆಗಿರಲಿ, ಮಲಯಾಳಂ ಆಗಿರಲಿ, ವಾಟ್ ಎವರ್ ಲ್ಯಾಂಗ್ವೇಜಸ್ ಅಲ್ಲಿ ಇದು ಬರ್ತಾ ಇದೆ, ಸ್ಟೋರೀಸ್ ಬರ್ತಾ ಇದೆ. ಬಟ್ ಐ ಆಮ್ ಜಸ್ಟ್ ಟೇಕಿಂಗ್ ಮೈ ಟೈಮ್ ಟು ಸೆಲೆಕ್ಟ್ ವಿಚ್ ಇಸ್ ದ ರೈಟ್ ಒನ್.
ನಾನು ಅವಾಗ್ಲೇ ಹೇಳ್ದಾಗೆ ಪ್ರಿಯಾಮಣಿ ಅವರು ಪ್ಯಾನ್ ಇಂಡಿಯನ್ ಹೀರೋಯಿನ್, ಬಿಕಾಸ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ನೀವು ಕೂಡ ಆಕ್ಟ್ ಮಾಡಿರುವಂತದ್ದು. ಬಟ್ ಈ ಸಿನಿಮಾ ಇಲ್ಲಿಂದ ಎಲ್ಲಾ ಕಡೆಗೂ ಹೋಗ್ತಾ ನಮ್ ಕನ್ನಡದ ಸಿನಿಮಾ ಇದು ಎಲ್ಲ ಕಡೆನೂ ಹೋಗ್ಬೇಕು, ನೋಡ್ಲೇಬೇಕು ಎಲ್ಲರೂ. ದೇ ಶುಡ್ ಆಲ್ಸೋ ಫೀಲ್ ದಟ್ ವಾಟ್ ಸಾರ್ಟ್ ಆಫ್ how different is this movie treated anta. Hopefully this inspires other language people also to do something like this. ಗೊತ್ತಿಲ್ಲ, ಬಟ್ ಇದೊಂಥರ ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಕನ್ನಡ ಈಗ ಯಾರು ಇದು ಕನ್ನಡ ಸಿನಿಮಾ ತಮಿಳ್ ತೆಲುಗು ಅಂತ ಹೇಳಲ್ಲ, ಇಂಡಿಯನ್ ಸಿನಿಮಾ ಅಂತ ಹೇಳೋಕ್ ಶುರು ಮಾಡಿದ್ದಾರೆ. ಬೇರೆ ಭಾಷೆ ಆಕ್ಟರ್ಸ್ ಇಲ್ಲಿ ಬಂದು ಆಕ್ಟ್ ಮಾಡ್ತಾರೆ, ಇವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದು ಏನ್ ಅನ್ಸುತ್ತೆ? See, I always feel that this was there from a long time. ಬಿಕಾಸ್ ಈಗ ನೋಡಿದ್ರೆ ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಎಲ್ಲ 4 ಇಂಡಸ್ಟ್ರೀಸ್ ಚೆನ್ನೈಲಿತ್ತು. ದೆನ್ ಈಚ್ ಒನ್ ಸೆಪರೇಟೆಡ್ ಟು ದೇರ್ ಓನ್ ರೆಸ್ಪೆಕ್ಟಿವ್ ಸ್ಟೇಟ್, ವಿಚ್ ಇಸ್ ಫೈನ್. ಬಟ್ ಈಗಲೂ ನೋಡಿದ್ರೆ ದಟ್ ಫ್ರೆಂಡ್ಶಿಪ್ ಆಫ್ ಆಲ್ ದ 4 ಇಂಡಸ್ಟ್ರೀಸ್ ಇಸ್ ದೇರ್. ನಾವು ಇವನ್ ದ ಹಿಂದಿ ಹೌದು ಟೀಮ್ ಆರ್ ಆಲ್ಸೋ, ದ ಇಂಡಸ್ಟ್ರಿ ಇಸ್ ಆಲ್ಸೋ ಬಿಕಮಿಂಗ್ ಒನ್. ಸೊ ಸೌತ್ ಅಲ್ಲಿರೋ ಆರ್ಟಿಸ್ಟ್ ಅಲ್ಲಿ ಹೋಗ್ತಿದ್ದಾರೆ, ಅಲ್ಲಿರೋ ಆರ್ಟಿಸ್ಟ್ ಇಲ್ಲಿ ಬರ್ತಾ ಇದ್ದಾರೆ, ವಿಚ್ ವಾಸ್ ಆಲ್ವೇಸ್ ದ ಕೇಸ್. ಬಿಕಾಸ್ ಅಲ್ಲಿರೋ ಆರ್ಟಿಸ್ಟ್ ನ we used to bring them down for being the villain or sometimes the heroine and character artist adu idu anta. But now I also feel so proud that nam artist kuda they are getting their opportunities in the north also. And finally we've been called an Indian film, not south film. Or north film or south actors or north actors alla. We called actors. That's what it's always been and it should have always been. ಸೊ 20 ವರ್ಷದಲ್ಲಿ ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡಿದ್ದೀರಾ. ಯಾವ್ದಾದ್ರು ಒಂದ್ ಇದೆಯಾ ಇನ್ನು ಬ್ಯಾಲೆನ್ಸ್, ಈ ತರದ್ ಒಂದ್ ಪಾತ್ರ ಮಾಡ್ಬೇಕು, ಒಂದ್ ಕನಸಿನ ಪಾತ್ರ ಅಂತ? ನಾನು ಫುಲ್ ಆನ್ ಒಂದ್ ನೆಗೆಟಿವ್ ರೋಲ್ ಇಲ್ಲ ಅಂದ್ರೆ ಒಂದ್ ಕಾಮಿಡಿ ರೋಲ್ ಮಾಡ್ಬೇಕು ಅನ್ಸ್ತಾ ಇದೆ. ಸೊ ಲೆಟ್ಸ್ ಹೋಪ್. ಓಕೆ, ಸೊ ಫೈನಲಿ ಡಿಸೆಂಬರ್ 9th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ಈಗ ಆಲ್ರೆಡಿ ಟೀಸರ್ ಎಲ್ರಿಗೂ ಖುಷಿ ಕೊಟ್ಟಿದೆ, ಇನ್ ಟ್ರೇಲರ್ ಬರೋದು ಬಾಕಿ ಇದೆ. ಸೊ ಏನ್ ಹೇಳ್ತೀರಾ ಆಡಿಯನ್ಸ್ಗೆ? ಫಸ್ಟ್ ಡೇ ಫಸ್ಟ್ ಶೋ ಯೂಶಲಿ ಥಿಯೇಟರ್ಗೆ ಪ್ರಿಯಾಮಣಿ ಅವರು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೇಕು, ನೀವು ಬರ್ತೀರಾ ಅಂತ? ಐ ಆಮ್ ಟ್ರೈಯಿಂಗ್. ನಂಗೆ ಶೂಟಿಂಗ್ ಇಲ್ಲ ಅಂದ್ರೆ ಖಂಡಿತ ನಾನು ಬರ್ತೀನಿ. ಬಟ್ ಎಸ್, ಐ ವುಡ್ ಡೆಫಿನೆಟ್ಲಿ ಸೇ ದಟ್ ಈ DR56 ಅಂತ ಈ ಒಂದು ಮೂವಿ ನಾವು ತುಂಬಾನೇ ವಿ ಪುಟ್ ಇನ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಕೋವಿಡ್ ಮುಂಚೆ ನಾವು ಫಿನಿಶ್ ಮಾಡಿದ್ದು ಫಿಲಿಮು. ಇಟ್ಸ್ ಅ ಮೆಡಿಕಲ್ ಥ್ರಿಲ್ಲರ್. ಇಂಥ ಒಂದು ಕಾನ್ಸೆಪ್ಟ್ ಖಂಡಿತ once people see, they will connect with it, because I'm sure there'll be 2-3 people who probably have gone through this. And the teaser nodiro thara, it's also based on some true events. So I'm sure some people will also recognize and identify with the subject, with the knot that is going through. So ಖಂಡಿತ ಎಲ್ಲರೂ ಥಿಯೇಟರ್ಗೆ ಬಂದು ಫಸ್ಟ್ ಡೇ ಫಸ್ಟ್ ಶೋ ಅದಾದ್ಮೇಲೆ ಇರೋ ಶೋನು ಕೂಡ ನೋಡಬೇಕು, ನಾಟ್ ಓನ್ಲಿ ದ ಫಸ್ಟ್ ಡೇ ಫಸ್ಟ್ ಶೋ. ಆ್ಯಂಡ್ ಪ್ಲೀಸ್ ನಿಮ್ಮ ಸಪೋರ್ಟ್ ಈ DR56 ಬೇಕೇ ಬೇಕು. ಬಿಕಾಸ್ ಇಂಥ ಒಂದು ಸಬ್ಜೆಕ್ಟ್ ಐ ಆಮ್ ಶೋರ್ ಯು ಗೈಸ್ ಮಸ್ಟ್ ಹ್ಯಾವ್ ಗಾನ್ ಥ್ರೂ, ಇಲ್ಲಾಂದರೆ ಯುವರ್ ರಿಲೇಷನ್ ಸಂಬಡಿ ಮಸ್ಟ್ ಹ್ಯಾವ್ ಡೆಫಿನೆಟ್ಲಿ ಗಾನ್ ಥ್ರೂ. ಸೊ ಖಂಡಿತ ಎಲ್ಲರೂ ಬಂದು ನೋಡಿ, ಯು ನೋ ವಾಟ್ ವಿ ಟಾಕಿಂಗ್ ಅಬೌಟ್. ಅಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಪ್ರಿಯಾಮಣಿ ಅವರು ವರ್ಷಕ್ಕೊಂದು ಕನ್ನಡ ಸಿನಿಮಾದಲ್ಲಿ ಕಾಣಿಸ್ತಾ. ಅಯ್ಯೋ, ಚಾನ್ಸ್ ಬಂದ್ರೆ ಐ ವುಡ್ ಡೆಫಿನೆಟ್ಲಿ ಲವ್ ಟು ಡೂ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಿದ್ರಿ. ಅಂಡ್ ಈ ದೀಪಾವಳಿ ಖುಷಿ, ಸಕ್ಸಸ್ ಎಲ್ಲಾನು ತಂದ್ಕೊಡ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ನಿಮಗೂ ಮತ್ತೊಮ್ಮೆ ನಿಮಗೂ TV5 ವ್ಯೂವರ್ಸ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ, ದೀಪಾವಳಿ ಹಬ್ಬದ ದಿನ ಪ್ರಿಯಾಮಣಿಯವರು DR56 ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರು. ಇದೇ ಡಿಸೆಂಬರ್ 9th ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ TV5.